ಪ್ರತಿಭೆ ವೇದಿಕೆ ಎರಡು ತುಂಬ ದೊಡ್ಡ ವಿಷಯ ಆಗ್ತಾ ಹೋಗುತ್ತೆ ಸರ್. ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು, ಸಿನಿಮಾ ಮಾತ್ರ ಅಲ್ಲ. ಇತ್ತೀಚೆಗೆ ಸಿನಿಮಾ ರಂಗ ಬೇರೆ 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 ಚೇಂಜಸ್ಗಳನ್ನು ಪಡೆದುಕೊಳ್ತಾ ಇದೆ. ಕೈಯಲ್ಲಿ ಮೊಬೈಲ್ ಇದೆ ಸರ್ ಇವತ್ತು. ನಾನು ನಿಮ್ಮ ಹತ್ರ ಕೇಳಬೇಕು ಅಂದ್ಕೊಂಡೆ, ನೀವು ಪ್ಯೂರ್ ಟ್ಯಾಲೆಂಟ್ಗಳನ್ನು ಅಭ್ಯಾಸ ಮಾಡ್ಕೊಂಡು ಬಂದಿರೋರು, ಅವರ ಜೀವನವನ್ನು ನೋಡ್ಕೊಂಡು ಬಂದಿರೋರು, ಇವತ್ತು ಮೊಬೈಲಲ್ಲಿ ಏನೇನೋ ರೀಲ್ಸ್ಗಳನ್ನು ಮಾಡಿಬಿಡ್ತಾರೆ, ಏನೋ ಅರ್ಚಾಡ್ತಾರೆ, ಕಿರ್ಚಾಡ್ತಾರೆ, ಈ ಕೋತಿ ಆಟಗಳು ಅಂತ ಹೇಳ್ಬೋದು. ಅದನ್ನು ಮಾಡಿದವ್ರಿಗೆ ವ್ಯೂಸು, ಲೈಕ್ಸು, ಕಮೆಂಟ್ಗಳು ಬರ್ತವೆ. ಅವರ ಮುಂದಿನ ಭವಿಷ್ಯ ಹೇಗಿರುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಎಲ್ಲೋ ಒಂದು ಕಡೆ ಸುಮ್ಮನೆ ಕೂತ್ಕೊಂಡು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಯೋಚನೆ ಮಾಡೋವಾಗ ಈ ಒರಿಜಿನಲ್ ಟ್ಯಾಲೆಂಟ್ಗಳು ಸಾಯ್ತಾ ಇದ್ದಾವೆ ಅಂತ ಅನಿಸಿದ್ದುಂಟು. 100%. ಇದು ತಾತ್ಕಾಲಿಕ. ಇದೇನು ರೀಲ್ಸ್ ಮಾಡಿಕೊಂಡು ಬಿಟ್ಬಿಟ್ಟು ತಾತ್ಕಾಲಿಕ, ಅದೇನು ಕಂಟಿನ್ಯೂ ಆಗಲ್ಲ. ಈ ರೀಲ್ಸ್ ತುಂಬ ಜನ ಮಾಡ್ತಾಯಿದ್ದಾರೆ ಈಗ. ಅಂದರೆ ಒಂದು ಸ್ಟೋರಿ ಥರ ಮನೇಲಿ ಒಂದು ಕೂತ್ಕೊಂಡು ಒಂದು 5 ನಿಮಿಷ 2 ನಿಮಿಷದಲ್ಲಿ ಮುಗಿಯುವಂಥ ಒಂದು ಸ್ಟೋರಿ ಥರ ಮಾಡ್ಕೊಳ್ತಾರೆ. ಕೆಲವು ನಕ್ಕು ಬಿಡುವಂಥದ್ದು ಅಷ್ಟೇ. ಇನ್ನು ಕೆಲವು ಎಜುಕೇಷನಲ್ಲೇ ಇದು ಪಾಠ ಮಾಡ್ತದೆ ನಮಗೆ ಕೆಲವೆಲ್ಲ, ಅದೆಲ್ಲ ವ್ಯಾಲ್ಯೂಬಲ್. ಆದರೆ ಹೆಚ್ಚು ಬರ್ತಾ ಇರೋದು ತೀಟೆ ಅಂತ ಹೇಳ್ತಾರಲ್ಲ, ಅದಕ್ಕಾಗಿ ಮಾತ್ರ ಬರ್ತಾಯಿದೆ ಅಷ್ಟೇ. ಒಂದು ಮೊಬೈಲ್ ಇದೆ, ನಾನು ಜನಕ್ಕೆ ಗೊತ್ತಾಗಬೇಕು, ಆ ಕಾರಣಕ್ಕಾಗಿ ನಾನು ಇದನ್ನು ಏನೋ ಅದು ಮಾಡಿ ಕೋತಿ ಚೇಷ್ಟೆನೇ, ಇಲ್ಲೇ ಬೇರೆ ಏನಲ್ಲ ಮಾಡಿ ಕಳಿಸೋದು. ಅದೊಂದು ಹಾಡು, ಅದು ಹುಡುಗಿ ಹಾಡ್ಬಿಟ್ಟು ನಾನು ನೋಡಿದೆ, ಅದು ಯಾಕೆ ಹೀಗೆ ಆಡ್ತಾರೆ ಅಂತ ಯೋಚನೆ ಮಾಡಿದೆ. ನೋಡಿದರೆ 2-3 ದಿವಸದಲ್ಲೇ ಆಕೆ ಜಗತ್ಪ್ರಸಿದ್ಧರಾಗ್ಬಿಟ್ಟು. ಎಷ್ಟಂದರೆ ಅದನ್ನು ಕಂಪೋಸ್ ಮಾಡಿದವರು ಅರ್ಜುನ್ ಜನ್ನೇ ಇರಬೇಕು ಅಲ್ವಾ? ಅವರು ಒಂದು ಸ್ಟೇಜ್ನಲ್ಲಿ ಅವಳ ವಾಯ್ಸ್ನಲ್ಲಿ ಆಡ್ತಾರೆ. ಹೌದು, ಅಷ್ಟು ಆ ಮಟ್ಟಕ್ಕೆ ಮುಡ್ತದೆ. ಅದು ಇನ್ನೊಬ್ರಿಗೆ ಗೊತ್ತಾದರೆ ಅವರು ಮತ್ತೆ ಶುರು ಮಾಡ್ತಾರೆ. ಹಾಗೆ ಅಂತ ಈ ಹುಡುಗಿ ಇದ್ದಾಳಲ್ಲ, ಒಳ್ಳೆ ಹೆಸರೆಲ್ಲ, ಅದು ಏನು ಹಿನ್ನೆಲೆ ಏನು ನನಗೆ ಗೊತ್ತಿಲ್ಲ. ಆ ಹುಡುಗಿ ಇನ್ನೊಂದು ಹಾಡು ಹಾಡಿದ್ಲು ಅದೇ ಥರ, ಅದು ಗಿಟ್ಟಿಲ್ಲ. ಅದು ಆ ಟೈಮ್ ಕೂಡಿ ಬರಬೇಕು ಅದಕ್ಕೆ. ಅಂಥದ್ದು ಎಷ್ಟೋ ಕೇಳಿದ್ದೆ ನಾನು ಹಾಡು. ಈ ಅಂದರೆ ರಾಗ ಇಲ್ಲ, ತಾಳ ಇಲ್ಲ, ಎಂಥದಿಲ್ಲ, ಹೀಗೆ ಹಾಡೋದು. ಇದರಷ್ಟು ಫೇಮಸ್ ಯಾವುದೂ ಆಗಿಲ್ಲ. ಇದರಷ್ಟು ಜನಕ್ಕೆ ಇಡಿಸಿದೆಯೋ ಅಥವಾ ತಮಾಷೆ ನೋಡಿದ್ರೋ ಏನಂತ ಗೊತ್ತಿಲ್ಲ, ಅದು ಫೇಮಸ್ ಆಯಿತು ಅಷ್ಟೇ.